ಅಂಬರುಗದಳನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳಂಬಿಕಾ ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯ ಪೂಜೆಗೆ ಕೈ ಮುಗಿದು ಅಂಬುಜಾಸನವಾಡಿಯರ ಪಾದಾಂಬುಜಕ್ಕೆ ಪಡಮಡುದ ವರ್ಣಿಪೆನಿ ಕಥಾಮೃತವ ಬಳಿರೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ನಾಲ್ಕಲೋಕಕ್ಕೆ ಯಾರೆಂಬ ಹಾಗೆ ಬಲ್ಲಿರಿ ದೇವೇಂದ್ರ ಪದ ಹೇಳಿದ್ದೇವೆ ಸರಿ ಹೊರಟು ಬಂದ ಕಾರ್ಯಕಾರಣ ಅನೇಕ ವಿಧೇಯನಾಲಿದ್ದೀರಿ ಪ್ರಪಂಚದಲ್ಲಿ ವ್ಯಕ್ತಿಯೋರ್ವ ತನ್ನ ಸಾಧನೆಯ ಮೂಲಕವಾಗಿ ಎಷ್ಟು ಎತ್ತರಕ್ಕೆ ಇರಬಹುದು ಎಂಬುದಕ್ಕೆ ದೇವೇಂದ್ರನಂತಹ ನಾನೇ ಸಾಕ್ಷಿ. ವೇಗವಂತ ಪರ್ವತವನ್ನು ಏರಿ ಶತಾತ್ವರಗಳ ಮೂಲಕ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಈ ನಾಲ್ಕಲೋಕದ ಅಧಿಕಾರವನ್ನು ನಾನು ಪಡೆದವನಿದ್ದೇನೆ. ಕಲ್ಪಿಸಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ, ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು ಈ ಸ್ವರ್ಗಲೋಕದ ಸ್ವತ್ತುಗಳು.
ತುಂಬುರ ಚಿತ್ರಸೇನರ ಗಾಯನ, ರಂಭಾದಿ ತರುಣಿಯರ ನರ್ತನ, ಈ ಸ್ವರ್ಗಲೋಕದ ವೈಭವಗಳು. ಆದರೆ ಸುಮನಸರೇ, ನಮ್ಮ ಈ ವೈಭವವನ್ನು ಕಂಡಂತಹ ಆ ದಾನವರು ಅಡಿಗಡಿಗೆ ಈ ನಾಲ್ಕಲೋಕಕ್ಕೆ ದಾಳಿಯನ್ನು ಮಾಡುತ್ತಾರೆ. ಅಂತಹವರು ಮುಂದೇನಾದರೂ ಬಂದಲ್ಲಿ ನೀವೇನು ಮಾಡುವಿರಿ? ನಾವೆಂಬುದು ಬಾರೆಯ ಮಾತಲ್ಲಗಿಯ ಸಂಕರದಿ ಧರ್ಮೆ ನಿಶ್ಚಯ. ನಮ್ಮಲ್ಲಿರುವಂತಹ ಸುವಸ್ತುಗಳನ್ನು ತಮ್ಮದಾಗಿಸಿಕೊಳ್ಳಬೇಕೆನ್ನುವಂತಹ ದುರಾಸೆಯಿಂದ ಆ ದುಷ್ಟದಾನವರು ಅದೆಷ್ಟೋ ಬಾರಿ ರಾಗಕ್ಕೆ ದಾಳಿಯನ್ನು ಮಾಡಿ ನಮ್ಮಿಂದ ಹತರಾಗಿ ಹೋಗಿದ್ದಾರೆ. ನಿಜ. ಮತ್ತೊಮ್ಮೆ ಬಂದರೆ ಅವರನ್ನು ಎದುರಿಸುವುದಕ್ಕೆ ನಾವಿದ್ದೇವೆ, ಚಿಂತೆಯನ್ನು ಬಿಡಿ. ಬಲು ದೋಷವಾಂದೇನ ನೀವೆಲ್ದ ನುಡಿಗೆ, ಬಲು ದೋಷವಾಂದೇನ ನೀವೆಲ್ದ ನುಡಿಗೆ. ಬಲು ದೋಷವಾಂದೇನ ನೀವೆಲ್ದ ನುಡಿಗೆ, ಕಲಿಗಳು ನಿಶ್ಚಯ ಸಂಗರದೊಳಗೆ, ಸಂಗರದೊಳಗೆ ಕಳರ ಭೀತಿಯೋ, ಕಳರ ಭೀತಿಯು ನಮಗಿಳಿನಿದಿಲ್ಲ. ನಳಿನದ ಬಲದಯಗಿನಿತು ಸುಳ್ಳಲ್ಲ. ದೋಷವಾಂತೇನ ನೀವೆಂದ ನುಡಿಗೆ, ಕಲಿಗಳು ನಿಶ್ಚಯ ಸಂಗರದೊಳಗೆ. ನಿಮ್ಮ ವೀರತನದ ನುಡಿಗಳನ್ನು ಕೇಳಿ ಮನಸ್ಸಿಗೆ ಪರಮಾನಂದವಾಯಿತು. ಬಂಗಾರವನ್ನು ಹೇಗೆ ಹೊರಗೆ ಹಚ್ಚಿದಾಗ ಅದರ ಹೊಳಪು ಹೆಚ್ಚಾಗುವುದು, ಹಾಗೆ ನಿಮ್ಮ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕಾಗಿ ಈ ಮಾತುಗಳನ್ನು ನಾನು ಆಡಿದೆ. ಆ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಇಂದಿನ ಈ ಸುಧರ್ಮ ಸಭೆಯನ್ನು ಮುಕ್ತಾಯಗೊಳಿಸೋಣ. ಆಗದೆ ಹಾಗೆ
ಭೈರ್ಯ ರಾಕ್ಷಸಗಳ ಉದ್ಧಾರಕ ಇರುವಂತಹ ಸ್ಥಳ ಗುಹಾವತಿ ಪಟ್ಟಣಕ್ಕೆ ಯಾರೆಂಬುದಾಗಿ ಕೇಳಿಕೊಂಡಿದ್ದೇನೆ. ಶತ್ರು ಪ್ರಸೂದನೆ ಎಂಬುದಾಗಿ ಹೇಳಿದ್ದೇವೆ. ನಾನೇ ಸರಿ. ಹೊರಟು ಬಂದ ಕಾರ್ಯ ಕಾರಣ ಅನೇಕವಿದೆ. ದುರುಳ ಶತ್ರು ಪ್ರಸೂದನನು ಹರುಷದಿಂದೋಲಗವನಿಯುತ ಮಂತ್ರಿಯೊಡನೆಲ್ದ ಪ್ರಭು ಶಂಕರ ಕಾಪಾಡು ತಂದೆ ಕಾಪಾಡು. ಎಂದಿನಂತೆ ಇಂದೂ ಕೂಡ ಪ್ರಾತಃ ಕಾಲಕ್ಕೆ ಎದ್ದು ನಿತ್ಯ ವಿಧಿಗಳನ್ನು ಪೂರೈಸಿ ಪ್ರಭು ಶಂಕರನಿಗೆ ಅರ್ಚಿಸಿ ಸಭಾ ಪ್ರವೇಶ ಮಾಡಿದವನಿದ್ದೇನೆ. ಪ್ರಜೆಗಳೆಲ್ಲರೂ ಜಯಘೋಷಗಳನ್ನು ಮಾಡುತ್ತಿದ್ದಾರೆ. ರಾಜಾನಾಂ ದೈವತಂ ಲೋಕ ಎಂದು ಕೊಂಡಾಡುತ್ತಿದ್ದಾರೆ. ನರ ನಾಗಲೋಕವನ್ನು ಸ್ವಾಧೀನಪಡಿಸಿದ್ದಾಗಿದೆ. ದೇವಲೋಕಕ್ಕೆ ಯುದ್ಧಕ್ಕಾಗಿ ತೆರಳಬೇಕಾಗಿದೆ. ವಿಶೇಷವಾದ ವರವನ್ನು ಪರಮೇಶ್ವರನಿಂದ ಪಡೆದಿದ್ದೇನೆ. ಆಯುಧವೇ ಮೈಯೆದ್ದು ಬಂದಾಗ ನನ್ನ ಮರಣ ಸಾಧ್ಯ ಉಂಟೆ? ಸಾಧ್ಯವೇ ಇಲ್ಲ. ಈ ವಿಚಾರವನ್ನು ಮಂತ್ರಿ ಸೇನಾಧಿಪತಿಗಳಿಗೆ ತಿಳಿಸಿ ದೇವಲೋಕಕ್ಕೆ ಅಭಿಯೋಗ ಮಾಡಬೇಕಾಗಿದೆ. ಎಲ್ಲಿದ್ದಾರೆ ಮಂತ್ರಿ ಸೇನಾಧಿಪತಿಗಳು? ಈತ ಕಡೆ ಬನ್ನಿ.
ಸಲುವಾಗಿ ಬಂದಿದ್ದೇನೆ. ದೇವಲೋಕಕ್ಕೆ ಅಭಿಯೋಗ ಮಾಡಬೇಕಾಗಿದೆ. ಏನು ನಿಮ್ಮ ಅಭಿಪ್ರಾಯ? ಸ್ವರ್ಗಲೋಕವನ್ನು ನಿನಗೊಪ್ಪಿಸುವ ಕಾರ್ಯದಲ್ಲಿ ಎಂತಹ ಅಡಚಣೆಯಾದರೂ ನಾನಿದ್ದೇನೆ. ಕೊಡುವಪ್ಪನೇ. ಸೇನಾಧಿಪತಿಗಳೇ, ತಡ ಮಾಡುವುದು ಸರಿಯಲ್ಲ. ಆಯುಧಧಾರಿಗಳಾಗಿ ದೇವಲೋಕಕ್ಕೆ ಎಂತೇಳು? ಶುಭವಾಗಲಿ. ನೀನು ನಮ್ಮ ದ್ವಾರಪಾಲಕನಲ್ಲವೇ? ಇಲ್ಲಿಗೇನು ಬಂದೆ? ಕೇಳು ಕೇಳೆಯ ಪುರುಹೂತ ಕೇಳು ಕೇಳಯ್ಯ ಪುರುಹೂತ ನಾನೆಂಬ ಮಾತ ಕೇಳು ಕೇಳಯ್ಯ ಪುರುಹೂತ ಹೇಳುವುದೇನದ ಕೂಳರು ನಮ್ಮಯ ಆಲಯರೇ ಗಾಳಿಯ ಗೈದರು ಕೇಳು ಕೇಳಯ್ಯ ಪುರುಹೂತ ಏನು ಅದು? ನೀವು ನಮ್ಮ ಲಾಯರ್. ರಾಯರೇ? ಅದೇ ಹಾ. ಪೂರ್ಪುಗಳೇ. ಯಾರದು? ನೀವೇ ನಮ್ಮ ಪೂರ್ಪುಗಳು. ಪ್ರಭುಗಳೇ? ಅದೇ ಅದೇ ಅದೇ. ಏನು ಬಂದೆ? ನಾನು ನಿಮ್ಮ ಅಪ್ಪನನ್ನು ಹೊತ್ತುಕೊಂಡು ದ್ವಾರದಲ್ಲಿ ಕಾವಲಿ ಕಾಯಿಸ್ತಿದ್ದೆ. ಹಾಗಲ್ವೋ ಅದು? ನನ್ನ ಅಪ್ಪಣೆಯನ್ನು ಹೊತ್ತುಕೊಂಡು ಹಾ. ದ್ವಾರದಲ್ಲಿ ಕಾವಲು ಕಾಯುತ್ತಿದ್ದವ. ಅದೇ ಅದೇ ಅದೇ. ಇಲ್ಲಿಗೇನು ಬಂದೆ? ಕಾರಣ ಉಂಟು. ಏನದು? ದ್ವಾರದಲ್ಲಿ ಕಾವಲು ಕಾಯುತ್ತಿರುವಾಗ ಹಾ. ಸೇವೆ ತುಕುಡಿ ಎಲ್ಲ ಬಂದದ್ದು. ಹಾಗಲ್ವೋ ಅದು? ಸೇನಾ ತುಕ್ಕಡಿ. ಅದೇ. ಯಾರದೆಂದು ವಿಚಾರಿಸಿದೆಯೇನೋ? ಮತ್ತೆ ನಾನು ಬಿಡ್ತೇನ? ಹಾ. ಯಾರ? ನಿನ್ನ ಅಪ್ಪ ಯಾರು? ನಿನಗೆ ಊರುಂಟ? ನೀನು ಊರು ಬಿಟ್ಟು ಇಲ್ಲಿ ಅಂತ ಬಂದದ್ದು? ಅಧಿಕ ಪ್ರಸಂಗಿ. ಯಾರಲ್ಲಿ ಮಾತನಾಡುತ್ತಿರುವೆ? ಅದು ಭಾವನ ಲಾರಿಯಲ್ಲಿ ಬಂದದ್ದು. ಭಾವನಾ ಲಹರಿ. ಅದೇ. ಯಾರಂತೆ ಆತ? ಎಲ್ಲಿಂದ ಬಂದನಂತೆ? ಕೆಳಗಿನವರಂತೆ. ಕೆಳಗಿನವರೆಂದರೆ ಎಲ್ಲಿಯವ? ಲೋಲಕ್ಕನಪುರದವರಂತೆ. ಏನು? ಲೋಹ. ಲೋಹಾವತಿ ಪಟ್ಟಣವಿರಬೇಕು. ಅದೇ 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 ಅದೇ. ಯಾರಂತೆ ಆತ? ಸತ್ತರು. ಅರೋದು ಶತ್ರುಪ್ರಸೂದನನಿರಬೇಕು. ಅವನೇ. ಏನಂತೆ ಅವನಿಗೆ? ಅವನಿಗೆ ಚಟ್ಟ ಬೇಕಂತೆ. ಅದು ಸತ್ತ ಮೇಲಲ್ವೇನು? ಸಕ್ಕತ್ತು ಚಟ್ಟ. ಪಟ್ಟ. ಅದೇ 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 ಅದೇ. ಹೊಡೆದೇ ಹೋದಲ್ಲಿ ಏನ್ ಮಾಡ್ತಾನಂತೆ? ಒಳಗೆ ಹೋದಲ್ಲಿ ನೀವು ಉದ್ದಕ್ಕೆ ಹೋಗ್ಬೇಕು. ಏನು ಅದು? ಒಂದು ನೀವು ಪಟ್ಟ ಬಿಟ್ಟು ಕೊಡ್ಬೇಕಂತೆ. ಇಲ್ಲವಾದರೆ ಪೆಟ್ಟಿಗೆ ಹೋಗ್ಬೇಕಂತೆ. ನಡೆ. ಕೇಳಿರಿ ಸುರರೆಯ ಕೇಳಿರಿ ಮಾತನಾಡಿದ ಮಾತುಗಳನ್ನು ಕೇಳಿದ್ದೀರಿ. ಶತ್ರುಪ್ರಸೂದನ ದಾಳಿಯಾಗಿದೆ. ಅವನನ್ನು ಎದುರಿಸಬೇಕು. ತರಲಾಣ
ದೇವೇಂದ್ರ, ಏನಲ್ಲ ಸ್ವರ್ಗದ ಅಧಿಕಾರ ಇದೆ ಎಂಬ ಮಾತ್ರಕ್ಕೆ ಹಾ. ಅಹಂಕಾರವನ್ನು ಪಡಬೇಡ. ಓಹೋ ಬಂದವನು ಮಹಾವತಿ ಪಟ್ಟಣದ ಶತ್ರುಪ್ರಸೂದನ ಇದ್ದೇನೆ. ಓಹೋ ಸ್ವರ್ಗವನ್ನು ಒಪ್ಪಿಸಿ ಶರಣಾದರೆ ಶ್ರೇಯಸ್ಸು. ಹಕ್ಕಿನವರು ನಾವು ಅಕ್ಕನ ಮಕ್ಕಳು. ಓಯ್! ಹಕ್ಕಿನವರು ನಾವು ಅಕ್ಕನ ಮಕ್ಕಳು ಸಿಕ್ಕಲಿಬೇಕೆನ್ನುತ್ತಾರೆ. ಸೊಕ್ಕಿಲಿ ಬಂದಿಯ ರಕ್ಕಸರನು ತರಿ ದಿಕ್ಕಿಗೆ ಜವಪುರಲಿ. ಶತ್ರುಪ್ರಸೂದನ ಏನಲ್ಲ? 100 ಯಾಗಗಳನ್ನು ಮಾಡುವುದರ ಮೂಲಕ ಹಾ. ಈ ಸ್ವರ್ಗಲೋಕದ ಅಧಿಕಾರವನ್ನು ನಾನು ಪಡೆದವನಿದ್ದೇನೆ. ಓಹೋ, ಇದನ್ನು ಕೇಳ ಬಯಸಿದರೆ ದೀಪಕ್ಕೆ ಮುತ್ತಿಕೊಂಡ ಪದಂಗದಂತಾಗುತ್ತೆ ಎಚ್ಚರ. ಬಾ ಮುಂದೆ. ದೇವಲೋಕ ಸ್ವಾಧೀನವಾಗಿದೆ. ಮುಂದೆ ಏನಾಗುತ್ತದೆ ಎಂದು ನಿರೀಕ್ಷೆ ನೀಡೋಣವಂತೆ. ಅಂಧಕಾರಿ ವೈಕುಂಠ ಪದ್ಮನದಿ. ಅಂಧಕಾರಿ ವೈಕುಂಠ ಪದ್ಮನದಿ ಸಿರಿಯೋಡನಿಯೇ ಅತ್ತಿಯಲಿ ಮೆರೆದಿರಲು. ಅಂಧಕಾರಿ ವೈಕುಂಠ ಪದ್ಮನದಿ ಸಿರಿಯೋಡನ ಅತ್ತಿಯಲಿ ಮೆರೆದಿರಲು. ಚಿತ್ತ ಜಯನಿ ಗುಲ್ದಿಸುತ್ತ ಲಕ್ಷ್ಮಿಯೇ. ಚಿತ್ತ ಜಯನಿ ಗುಲ್ದಿಸುತ್ತ ಬೇಡಳು ತನ್ನ ಚಿತ್ತದು ಭವಿಸಿದ ಅಭಿಮತವಾಗ. ಅತ್ತಗರಿ ವೈಕುಂಠ ನದಿ ಸಿರಿಯೊಡನೆಯೇ. ಓಂ ನಮೋ ಜಗದಾದಿಮಾಯೇ ಕಾಪಾಡು ತಾಯೇ ಕಾಪಾಡು. ಮಡದಿ ಮಣಿ ಲಕ್ಷ್ಮೀ ಸ್ವಾಮಿ ನೋಡಿದೆಯ ಹಾಲ್ಗಡಲ ಲೋಕದ ವೈಭವವನ್ನ. ಲಕ್ಷ್ಮೀ ನಾರಾಯಣರಾಗಿ ಶೇಷ ಶಯನರಾಗಿ ಭಕ್ತೋದ್ಧಾರಕನಾಗಿ ಆದಿಮಾಯಿ ಇತ್ತಂತಹ ಪಾಲನಾ ಕಾರ್ಯವನ್ನ ಮಾಡುತ್ತಾ ಬಂದವನಿದ್ದೇನೆ. ಹೌದು, ವಾಸಕ್ಕೆ ಈ ವೈಕುಂಠ ಲೋಕ ಗರುಡನ ಸೇವೆಯು ಸದಾ ನಮ್ಮ ಪಾಲಿಗಿದೆ. ಯದ್ಭಾವಂ ತದ್ಭವತಿ ಎನ್ನುವ ಹಾಗೆ ಅವರವರ ಭಕ್ತಿ ಭಾವಗಳಿಗೆ ಅನುಸಾರವಾಗಿ ಅನುಗ್ರಹಿಸುತ್ತಾ ಬಂದವನಿದ್ದೇನೆ. ಹರ್ಷಪ್ರದಾಯಕವಾದಂತಹ ಜೀವನ ನಮ್ಮದು. ಲಕ್ಷ್ಮೀ ಸ್ವಾಮಿ, ಈ ಕುರಿತಾಗಿ ನಿನ್ನ ಅಭಿಪ್ರಾಯವೇನೆ ಸ್ವಾಮಿ? ಏನೋ ಮಣ್ಣಿಬೆ ಪತಿಯೇ, ಏನ ಬಳ್ಳಿಬೆ ಪತಿಯೇ, ಗೈದ ದಡ್ಡನ ಏನ ಬಳ್ಳಿಬೆ ಪತಿಯೇ. ಆ ಆ
ಗೈದ ತಟನ ಏನ ಬಣ್ಣಿಪೆ ಪತಿಯೇ ಏನೇನು ಸ್ವಾಮಿ ಲಕ್ಷ್ಮಿ, ಎಲ್ಲ ಹೆಣ್ಣು ಮಕ್ಕಳು ಬಯಸುವುದು ಒಂದೇ, ಏನದು? ದೇವರಂತಹ ಗಂಡ ಸಿಗಬೇಕೆ. ಆದರೆ ನನ್ನ ಭಾಗ್ಯ ನೋಡಿ ದೇವರನ್ನೇ ಗಂಡನನ್ನಾಗಿ ಪಡಿಸಲಿ. ಸ್ವಾಮಿ ಲಕ್ಷ್ಮಿ, ಸಮುದ್ರ ಮಥನದ ಸಂದರ್ಭದಲ್ಲಿ ಹುಟ್ಟಿದವಳು ನಾನು. ಹೌದು. ಆಗ ಸುಮಮಾಲೆಯನ್ನು ನಿಮ್ಮ ಕೊರಳಿಗೆ ಹಾಕಿ ನಿಮ್ಮನ್ನು ಪತಿಯಾಗಿ ಪಡೆದೆ. ಸರಿ. ಪ್ರತಿಯಾಗಿ ನಿಮ್ಮ ವಕ್ಷಸ್ಥಳದಲ್ಲಿ ನಿನಗೆ ಅವಕಾಶವನ್ನು ಕೊಟ್ಟಿರಿ. ಹೌದು ಸ್ವಾಮಿ ಲಕ್ಷ್ಮಿ. ಆದಿಯಲ್ಲಿಯೇ ಮಧುಕೈಟಭರನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಿ ಅವರ ಮೇಧಸ್ಸಿನಿಂದ ಮೇಧಿನಿಯನ್ನು ಸ್ಥಾಪಿಸಿದವರು. ಸರಿ. ಈ ಕಾರಣಕ್ಕಾಗಿ ದೇವತೆಗಳೆಲ್ಲರೂ ನಿಮ್ಮನ್ನು ಪೂಜಿಸುತ್ತಾರೆ. ಮೂರು ಲೋಕದಲ್ಲಿಯೂ ನಿಮಗೆ ಸಮನಾದವರು ಯಾರೂ ಇಲ್ಲ ಸ್ವಾಮಿ. ಶಿವನಾನೆಯಾಗಿ ಹೇಳುತ್ತಿದ್ದೇನೆ, ನಿಮ್ಮ ರಾಣಿಯಾಗಿ ನಾನು ಧನ್ಯಳು ಸ್ವಾಮಿ. ಲಕ್ಷ್ಮೀ ಸ್ವಾಮಿ, ಎಲ್ಲಾ ವಿಚಾರಗಳು ನನ್ನನ್ನು ವರಿಸುವುದಕ್ಕಿಂತ ಮೊದಲು ನನ್ನನ್ನು ವರಿಸಿದ ಮೇಲೇನು ವಿಶೇಷತೆಯನ್ನು ಕಂಡೆ. ರಮಣ ಆ
ನಗುವೆ ಒಂದು ವಿಶೇಷವಾದದ್ದು. ಸುರರೇ ಬರಲಿ ಅಸುರರೇ ಬರಲಿ, ಮೊದಲನೆಯದಾಗಿ ನಗುವನ್ನು ಬೀರುತ್ತೀರಿ. ಸರಿ, ಆ ಕಾರಣಕ್ಕಾಗಿ ಕುಂದ ಕುಟ್ಮಲ ರದನ ಎನ್ನುವ ಹಾಗೆ ನಿಮ್ಮನ್ನು ಹೊಗಳಿದವಳಿದ್ದೇನೆ. ಸ್ವಾಮಿ ಲಕ್ಷ್ಮಿ, ಧರೆಯಲ್ಲಿ ಧರ್ಮವನ್ನು ಉಳಿಸುವುದಕ್ಕಾಗಿ ಅದೆಷ್ಟೋ ದಾನವರನ್ನು ಕೊಂದವರಿದ್ದೀರಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನನಾಗಿ ಆ ದಾನವರನ್ನು ಕೊಂದವರಿದ್ದೀರಿ. ಸರಿ, ಹಾಗಾಗಿ ಸ್ವಾಮಿ ನೀವೇ ಶ್ರೇಷ್ಠರು. ಓಹೋ ಲಕ್ಷ್ಮಿ, ಸ್ವಾಮಿ ನಿನ್ನ ಈ ಹೊಗಳಿಕೆಯ ನುಡಿಗಳು ನನಗೇನೋ ಹಿತವೆನಿಸುತ್ತಾ ಉಂಟು. ಆದರೆ ಎಲ್ಲರಿಗೂ ಇದು ಪಥ್ಯ ಆಗಲಿಕ್ಕಿಲ್ಲವಲ್ಲ. ಈ ವಿಚಾರವಾಗಿ ಯಾರಾದರೂ ಪ್ರಶ್ನಿಸಿದರೆ ನೀನೇ ಉತ್ತರ ಕೊಡಬೇಕಾದೀತು. ಬಿಡಿ ಸ್ವಾಮಿ, ನನ್ನ ಗಂಡನ ಬಗ್ಗೆ ಎಷ್ಟು ಹೊಗಳಿದರೂ ಕಡಿಮೆ. ಯಾರು ಬೇಕಾದ್ರೂ ಬರಲಿ, ನಾನು ಉತ್ತರಿಸ್ತೇನೆ. ಲಕ್ಷ್ಮಿ ಸ್ವಾಮಿ, ವೈಕುಂಠದಲ್ಲಿ ಏನೋ ವ್ಯತ್ಯಾಸವಾದ ಹಾಗೆ ಭಾಸವಾಗುತ್ತಾ ಇದೆ. ಕರದ ಚಕ್ರವು ಜಾರಿ ಹೋಯಿತಲ್ಲ, ನೋಡೋಣ ಏನಾಗುತ್ತೆ. ಹಾಗೆ ಸಾಕಾಗಿ ಹೋಯಿತು. ಕರ್ಣಕೋರಗಳನ್ನೇ ಭೇದಿಸುವಂತಹ ಮಾತುಗಳು, ಅದು ಲಕ್ಷ್ಮೀದೇವಿಯ ಬಾಯಿಯಿಂದ. ದಾನವ ಸಂಹಾರ ಕಾಲದಲ್ಲಿ ನನ್ನ ಸಹಕಾರವನ್ನೇ ಮರೆತು ಆ ಹರಿಯನ್ನು ಹೊಗಳುತ್ತಾ ಇದ್ದಾಳೆ. ಆದ್ದರಿಂದ ಸುದರ್ಶನನಾದಂತಹ ನಾನು ಸಿಟ್ಟಿನಿಂದ ಮೈ ತೊಳೆದು ಬಂದಿದ್ದೇನೆ. ಈ ವಿಚಾರವನ್ನು ಅಮ್ಮನಲ್ಲೇ ಮಾತನಾಡುತ್ತೇನಂತೆ. ಅಮ್ಮ ಲಕ್ಷ್ಮೀದೇವಿ, ನಿಮ್ಮ ದಿವ್ಯ ಚರಣಗಳಿಗೆ ಸುದರ್ಶನ ಪ್ರಣಾಮಗಳು ತಾಯಿ. ಎದ್ದೇಳು ಸುದರ್ಶನ, ಶುಭವಾಗಲಿ. ಆದರೆ ಇದೇನು ಹೊಸ ಕ್ರಮ? ಯಾಕಮ್ಮ? ನನ್ನ ಸ್ವಾಮಿ ಇಲ್ಲೇ ಕುಳಿತಿದ್ದಾರೆ, ಅವರಿಗೆ ನಮಸ್ಕರಿಸುವುದನ್ನು ಮರೆತೆಯಾ? ಅಮ್ಮ, ನನಗೆ ಯಾರಲ್ಲಿ ಕಾರ್ಯ ಇರುವುದು ಅವರಿಗೆ ಮಾತ್ರ ನನ್ನ ನಮಸ್ಕಾರ. ಇರಲಿ ಬಿಡ ಲಕ್ಷ್ಮಿ, ನಿನಗೆ ಬಂದ ನಮಸ್ಕಾರ ನನಗೂ ಬಂದ ಹಾಗೆ. ಅಮ್ಮ, ನಿನಗಾಗಿ ಹರಿಗೊಂದು ನಮಸ್ಕಾರ. ಹರಿ ಅಮ್ಮ, ನಿಮ್ಮಲ್ಲಿ ಸ್ವಲ್ಪ ಮಾತನಾಡುವುದಕ್ಕಿದೆ. ಇಲ್ಲಿ ತಾಯಿ ಮಗ ಮಾತನಾಡುವಾಗ ನನಗೇನು ಕೆಲಸ? ದೇವರು ಎಲ್ಲಿಗೂ ಹೋಗುವಾಗಿಲ್ಲ. ದೇವರು ದೇವರ ಹಾಗೆ ಕುಳಿತು ನಾವು ಮಾತನಾಡುವುದನ್ನು ಆಲಿಸಬೇಕಷ್ಟೇ. ಮಾತಿನ ಮಧ್ಯೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಉಂಟಾ? ನನ್ನ ಪರವಾಗಿ ಎಷ್ಟು ಬೇಕಾದರೂ ಮಾತನಾಡಬಹುದು. ಅಮ್ಮ, ಸ್ವಲ್ಪ ಇತ್ತ ಬಾರಮ್ಮ. ಇನ್ನೂ ಸ್ವಲ್ಪ, ಇನ್ನೂ ಸ್ವಲ್ಪ. ಸಾಕು. ಏನು ವಿಷಯ? ಅಮ್ಮ, ಒಂದು ಮಾತು. ಲಕ್ಷ್ಮೀ
ಹೊತ್ತು ಹ, ನಿಮ್ಮ ಗಂಡನ ಗುಣಗಾನದಲ್ಲಿ ನೀವು ತಲ್ಲೀನರಾಗಿದ್ದೀರಿ. ಹ, ಹೆಂಡತಿ ಗಂಡನನ್ನು ಹೊಗಳುವುದು ತಪ್ಪಲ್ಲ ತಾಯಿ. ಹೌದು. ಆದರೆ ಹ, ಹೊಗಳುವಾಗ ಸ್ವಲ್ಪ ಯೋಚಿಸಬೇಕಮ್ಮ. ಅಲ್ಲ, ನನ್ನ ಗಂಡನನ್ನು ಹೊಗಳುವುದಕ್ಕೆ ಯಾಕೆ ಯೋಚಿಸ್ಬೇಕು? ಅಮ್ಮ, ಹ, ನಿಮ್ಮ ಗಂಡನೇನು ರಕ್ಕಸರನ್ನು ಕೊಂದವನೇ? ಹೌದು. ಸಾಧ್ಯವೇ ಇಲ್ಲ ತಾಯಿ. ಘೋರದಾನವರು ಭವನಕ್ಕೆ ಬಂದಂತಹ ಸಂದರ್ಭದಲ್ಲಿ ಹ, ನಾನು ಸೇರಿಕೊಂಡರಿಂದ ಅದು ಸಾಧ್ಯವಾಯಿತು ತಾಯಿ. ಹಾಗಾಗಿ ಆ ಹರಿಯನ್ನು ಹೊಗಳುವುದನ್ನು ಬಿಟ್ಟು ನನ್ನನ್ನು ಹೊಗಳುತ್ತಾಯಿ. ಮುಚ್ಚು ಬಾಯ್. ಮುಚ್ಚು ಮುಚ್ಚಲ ಸುದರ್ಶನ, ಅಮ್ಮ, ಮುಚ್ಚು ಬಾಯ್. ಯಾಕಮ್ಮ? ಇನ್ನು ಒಂದು ಮಾತನಾಡಿದರೆ ಜಾಗ್ರತೆ. ಹ ಅಷ್ಟೆಲ್ಲ ಮಾತನಾಡುತ್ತಿದ್ದೀಯಲ್ಲ, ಹ. ನಿನ್ನ ಮಾತುಗಳನ್ನು ಕೇಳಿ ಮೈ ಉರಿ ಏಳುತ್ತಾ ಇದೆ. ಯಾಕೆ? ಏನ್ ನಂಚಿನ ಬುರುಡೆ, ಹ. ಏನು ಮಾತನಾಡುತ್ತಿದ್ದಿ? ನನ್ನ ಸ್ವಾಮಿಗಿಂತ ನೀನು ಶ್ರೇಷ್ಠನೇ? ಅಚ್ಯುತನಿಗಿಂತ ನೀನು ಹೆಚ್ಚೇನೋ? ಇನ್ನು ಒಂದು ಮಾತನಾಡಿದರೆ ಜಾಗ್ರತೆ. ಅಮ್ಮ, ಸಿಟ್ಟು ಬಂತೆ. ಗಡ್ಡುದ ನುಡಿದರೆ ಲಕ್ಷ್ಮೀದೇವಿ ಅಮ್ಮ ಕಂಡುದ ನುಡಿದರೆ ನಿಮ್ಮ ಗಂಡ ಖಂಡಿತ ಲಕ್ಷ್ಮೀದೇವಿ ನಿಮ್ಮ ಗಂಡ ಸಿಟ್ಟು ಬಂತೆ ತಾಯಿ. ಮತ್ತೆ ಈಗ ಬಾರದ ಸಿಟ್ಟು ಯಾಕೆ? ತಾಯಿಯ ಸಿಟ್ಟು ಮಕ್ಕಳ ಮೇಲೆ ಎಷ್ಟು ಕಾಲ ನಿಂತಿತ್ತು ಹೇಳಮ್ಮ? ಹ, ನೀನೇ ಹೇಳಿಕೊಟ್ಟಂತಹ ರೂಢಿಯ ಮಾತು ನನಗೆ ಈಗ ನೆನಪಿಗೆ ಬರುತ್ತಾ ಇದೆ. ಏನದು? ಕಂಡದ್ದನ್ನು ಕಂಡ ಹಾಗೆ ನುಡಿದರೆ ಹ, ಕೆಂಡದಂತಹ ಸಿಟ್ಟು ಬರುವುದಂತೆ. ಹಾಗಾಯ್ತಲ್ಲ ನಿನ್ನ ಈ ಪರಿಸ್ಥಿತಿ. ಹ, ಏನು, ನಿನ್ನ ಗಂಡನೇ ಶ್ರೇಷ್ಠನೇ? ಹೌದು. ರಕ್ಕಸರನ್ನು ಕೊಂದಂತಹ ಸಂದರ್ಭದಲ್ಲಿ ಹ, ನಾನು ಅಲ್ಲಿ ಇಲ್ಲದೆ ಇರುತ್ತಿದ್ದರೆ ಅದು ಸಾಧ್ಯವಾಗುತ್ತಿರಲಿಲ್ಲ ತಾಯಿ. ಆದ್ದರಿಂದ ನಿನ್ನ ಗಂಡ ನಾನಲ್ಲದಿದ್ದರೆ ಬರೀ ದಂಡ 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 ತಾಯಿ. ಸುದರ್ಶನ, ಸರಿದಲ್ಲಿರುವ ನಾನು ಮತ್ಸ್ಯವರಗ ನರಸಿಂಹವಡು ಸುದರ್ಶನ, ಅಮ್ಮ, ನಿನ್ನ ಮಾತುಗಳನ್ನು ಕೇಳುವಾಗ ಹ ನಗು ಬರುತ್ತಾ ಉಂಟು. ಯಾಕಮ್ಮ ನಗು? ಅಲ್ಲ, ಹ ನನ್ನ ಸ್ವಾಮಿ ಎಲ್ಲಿ, ನೀನೆಲ್ಲಿ? ಯಾಕೆ? ಸರಿ ಸರಿ, ಹ್ಮ್. ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳುತ್ತೇನೆ. ಕೇಳಮ್ಮ. ಈ ಹಿಂದೆ ನನ್ನ ಸ್ವಾಮಿ ಅದೆಷ್ಟೋ ದಾನವರನ್ನು ತರೆಯುವುದಕ್ಕಾಗಿ ಹ ಮತ್ಸ್ಯ, ವರಹ, ನರಸಿಂಹ, ಕೂರ್ಮನಾಗಿ ಹ ಅದೆಷ್ಟು ಅವತಾರಗಳನ್ನು ಎತ್ತಿದರಲ್ಲ. ನಿಜ. ಆ ಸಂದರ್ಭದಲ್ಲಿ ಹ ಇಷ್ಟೆಲ್ಲ ಅಹಂಕಾರದಿಂದ
ಮಾತುಗಳನ್ನ ಮಾತನಾಡುವ ಹಾ. ನೀನೆಲ್ಲಿದ್ದೆ ಹೇಳು ನೋಡೋಣ. ಅಮ್ಮ, ನಿಮ್ಮ ಗಂಡನ ಮೊದಲ ಅವತಾರ ಯಾವುದು? ಮತ್ಸ್ಯ. ಮತ್ಸ್ಯರಾಯ ರೆಕ್ಕೆಯೋಳು ಚಿಪ್ಪಿನೋಳು ಈ ಅವಕಾಶಕ್ಕಾಗಿಯೇ ಇಷ್ಟು ಹೊತ್ತು ಕಾಯುತ್ತಾ ಇದ್ದೆ ತಾಯಿ. ಓಹೋ ಅಮ್ಮ, ನೀವು ಕೇಳಿದಂತಹ ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ಸತ್ಯವಾದ ಉತ್ತರವನ್ನೇ ಹೇಳುತ್ತೇನೆ ತಾಯಿ. ನಿಮ್ಮ ಗಂಡನು ಮತ್ಸ್ಯಾವ ರೂಪವನ್ನು ತಾಳಿ ತಮಾಸುರನ್ನು ಹೇಗಮ್ಮ ಕೊಂದದ್ದು ಅಷ್ಟೂ ಗೊತ್ತಿಲ್ವಾ? ಹಾ, ತನ್ನ ರೆಕ್ಕೆಯಿಂದ ಬಡಿದು ಕೊಂದದ್ದು. ಆ ರೆಕ್ಕೆಯೇ ನಾನು ತಾಯಿ. ಹೌದು ಲಕ್ಷ್ಮಿ, ಅವನಾಗಿದ್ದ ನನ್ನ ರೆಕ್ಕೆ ಒಪ್ಪಿಕೊಳ್ಳುವುದಕ್ಕೆ ನಿನಗೇನು ಸೊಕ್ಕೆ? ಏನು ಆ ಸ್ವಾಮಿ? ಬಳಿಕ ಕೂರ್ಮಾವ ರೂಪವನ್ನು ತಾಳಿ ಮಂದರಾತ್ರಿಯನ್ನು ಹೇಗಮ್ಮ ಎತ್ತಿದ್ದು? ತನ್ನ ಬಲವಾದ ಚಿಪ್ಪಿನಿಂದ. ಆ ಚಿಪ್ಪೆ ನಾನು ತಾಯಿ. ಹೌದು, ಅವನಾಗಿದ್ದ ನನ್ನ ಚಿಪ್ಪು, ಅದನ್ನು ನೀನು ಒಪ್ಪು. ವರಾಹನಾಗಿದ್ದಾಗ ಆ ಹಿರಣ್ಯಾಕ್ಷನನ್ನು ಹೇಗಮ್ಮ ಕೊಂದದ್ದು? ತನ್ನ ದಾಡೆಯಿಂದ ತಿಳಿದು ಕೊಂದದ್ದು. ಆ ತಾಡೆಯೇ ನಾನು. ಸರಿ, ಅವನಾಗಿದ್ದ ನನ್ನ ಕಾಡೆ ಒಪ್ಪಿಕೊಳ್ಳುವುದಕ್ಕೆ ನಿನಗೇನು ಕೇಡೆ? ಅಷ್ಟು ಮಾತ್ರವಲ್ಲ, ನರಸಿಂಹನಾಗಿದ್ದಾಗ ನಖ ನಾನು. ಅವನಾಗಿದ್ದ ನಖ ನನ್ನ ಪರಮ ಸಖ. ವಾಮನನಾದಾಗ ಪಾದ ನಾನು. ಇಷ್ಟು ಸಾಕ, ಇನ್ನು ಬೇಕಾ? ಸುದರ್ಶನ, ಇನ್ನು ಒಂದು ಮಾತನಾಡಿದರೆ ಜಾಗ್ರತೆ. ಓಹೋ, ಸ್ವಾಮಿ, ನೋಡಿ ಸ್ವಾಮಿ, ಅಷ್ಟು ಹೊತ್ತಿನಿಂದ ಏನೆಲ್ಲ ಹೇಳ್ತಾ ಇದ್ದಾನೆ. ಅವ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ ಸ್ವಾಮಿ. ಬಾಸಿಗೆ ನೋಡು ಸುದರ್ಶನ, ಈಗ ನೀನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ನೋಡೋಣ ತಾಯಿ. ನೀನು ಸ್ವಲ್ಪ ಸುಮ್ಮನಿರ್ತೀಯ, ಎಷ್ಟು ಮಾತನಾಡ್ತೀಯ. ನಾನು ಆತನಲ್ಲಿ ಮಾತನಾಡ್ತೀನಿ.
ಅವಳಿಗೆ ಏನು ತಿಳಿಯದು ಸುದರ್ಶನ. ನಿಜ. ಏನು ಸ್ವಾಮಿ, ನೀನು ಸ್ವಲ್ಪ ಸುಮ್ಮನಿರ್ತೀಯ? ಈಗ ನಿನ್ನ ಮುಂದೆ ನಾನೇನು ಅಲ್ಲ. ಹೌದು, ನೀನು ಹೇಳಿದಂತಹ ಎಲ್ಲ ವಿಚಾರಗಳು ಸತ್ಯ. ಹಾ. ಎಷ್ಟು ಚೆನ್ನಾಗಿ ಎಲ್ಲ ಪ್ರಕರಣಗಳನ್ನ ಒಂದೊಂದೇ ನೆನಪಿಸಿಕೊಂಡು ಹೇಳಿದೆ. ಮತ್ತೆ ಅಸುರರಲ್ಲಿ ಹಾ. ನೀನೇ ಶ್ರೇಷ್ಠ. ಹಾ. ಹೆಚ್ಚೇಕೆ ಭುವನ ಮೂರರುಳು ಹಾ. ನಿನಗೆ ಸರಿಸಾಟಿಯಾದವರು ಯಾರು ಇರ್ಲಿಕ್ಕೆ. ಹೌದು. ನಿನ್ನ ಮುಂದೆ ನಾನೇನು ಅಲ್ಲ ಸುದರ್ಶನ. ಈಗ ನೀನೇ ವೀರ, ಹಾ. ಧೀರ, ರಣಗಂಭೀರ. ದೇವಾ, ನಿನಗಾದರೂ ಅರ್ಥ ಆಯ್ತಲ್ಲ ನನ್ನ ಶ್ರೇಷ್ಠತೆ ಏನೆಂದು. ಅಮ್ಮ, ಈಗಲಾದರೂ ತಿಳಿತ ನನ್ನ ಶ್ರೇಷ್ಠತೆ. ಸ್ವಲ್ಪ ಅಮ್ಮನಿಗೂ ಹೇಳು ನೀನು. ಅವಳಿಗೆ ನಾನು ತಿಳಿಸಿ ಹೇಳ್ತೇನೆ. ಹಾ. ಅದಿರಲಿ, ಈಗ ನಿನ್ನ ಸ್ಥಾನ ಯಾವುದು ಹೇಳು. ಹಾ. ನನ್ನ ಕರ ಏರಿ. ನನ್ನ ಕರ ಸಾಧ್ಯವಿಲ್ಲ ದೇವ, ನಾನಿನ್ನು ನಿನ್ನ ಕರವನ್ನು ಏರುವುದಿಲ್ಲ. ಹಾಗಾದರೆ? ನಾನು ಸ್ವತಂತ್ರ. ಇನ್ನು ಏನಾದರೂ ಘನ ಕಾರ್ಯವಿದ್ದರೆ ತಿಳಿಸು, ಆಗ ಬಂದು ನಿನ್ನ ಮಾನವನ್ನು ಉಳಿಸುತ್ತೇನೆ. ಬರ್ತೀಯಲ್ಲ ಸುದರ್ಶನ? ಖಂಡಿತವಾಗಿ. ಹಾಗಿದ್ದರೆ ಸರಿ. ಈಗ ಹೊರಟೆ. ಲಕ್ಷ್ಮಿ, ಇತ್ತವಾ? ಬಿಡಿ ಸ್ವಾಮಿ. ಸಿಟ್ಟುಗೊಂಡೇನೆ? ಮತ್ತೆ ಸಿಟ್ಟು ಬಾರದೆ ಅಷ್ಟು ಹೊತ್ತು ಅವನನ್ನು ಹೊಗಳಿದ್ರಲ್ಲ, ಇನ್ನು ಸ್ವಲ್ಪ ಹೊಗಳಿ. ಹಾಗಲ್ಲವೇ ಲಕ್ಷ್ಮಿ, ಇದನ್ನೆಲ್ಲ ನಾನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಕೇವಲ ಕರದ ಚಿತ್ರ ಎಂದು ತಾನೆಂಬ ಅಹಂಕಾರದಿಂದ ಮೆರೆಯುತ್ತಿದೆ. ಈ ನಮ್ಮ ಸಾತ್ವಿಕ ಲೋಕಕ್ಕೆ ಈ ನಡತೆ ಸನ್ನಡತೆಯಾದುದಲ್ಲ, ಇದು ಅಳಿಯಲೇಬೇಕು. ಹಾಗಾಗಿ ಇಷ್ಟೆಲ್ಲ ಮಾಡಬೇಕಾಯ್ತು. ನೀನು ಬೇಸರಿಸದಿರು ಲಕ್ಷ್ಮಿ. ಅರಿವಾಯಿತು ಸ್ವಾಮಿ. ಲೀಲಾ ನಾಟಕದ ಸೂತ್ರಧಾರಿ. ನಿಮ್ಮ ನಾಟಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ. ಲಕ್ಷ್ಮಿ ಸ್ವಾಮಿ, ಅಲ್ಲಿ ನಿನ್ನ ಮಗ ಸಿಟ್ಟುಗೊಂಡಿದ್ದಾನೆ, ಒಮ್ಮೆ ಸಮಾಧಾನ ಮಾಡು. ನಿಮ್ಮ ಮಗನನ್ನ ನೀವೇ ನಾನು ಅವನಲ್ಲಿ ಮಾತನಾಡು. ಅದಾರು? ಜಯತು ಜಯ ಮಧುಮನ ಜಯತು ಜಯ ಶ್ರೀರಮಣ ಜಯತು. ಜಯ 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 ಶ್ರೀಹರಿ ಅಚ್ಯುತ ಅನಂತ, ಕಾಪಾಡು ತಂದೆ ಕಾಪಾಡು. ಶುಭವಾಗಲಿ ದೇವೇಂದ್ರ, ಎದ್ದೇಳು. ಏನಿದ ಆಶ್ಚರ್ಯ, ಕಣ್ಣೆರಡುತ್ತಾ ಬಂದಿದ್ದೀಯಲ್ಲ, ಯಾರಿಂದ ಕಷ್ಟ ಬಂತು ನನ್ನನ್ನೇ ಹೇಳು. ದೇವ, ಶತ್ರುಪ್ರಸೂದನನ್ನು ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನೆ. ಅವನನ್ನು ಕೊಂದು ನಮ್ಮನ್ನು ಉತ್ತರಿಸಬೇಕು ದೇವ. ಧರ್ಮಿಷ್ಠರಾದಂತಹ ನಿಮ್ಮನ್ನ ಆ ಧುರುಳ ಸ್ವರ್ಗದಿಂದ ಹೊಡೆದೋಡಿಸಿ ಅಧರ್ಮದಿಂದ ಆಳ್ವಿಕೆಯನ್ನ ಮಾಡುತ್ತಿದ್ದಾನೆ ಅಂತಾದರೆ ಅಂಜದಿರಿ. ಈಗ ನೇರವಾಗಿ ನಾನೇ ಹೋಗಿ ಆತನನ್ನು ಯಮನಾಲಯ ಕಟ್ಟುತ್ತೇನೆ. ಧೈರ್ಯಸ್ಥರಾಗಿ. ಜಯ 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 ಸರಿ, ಅಳುವ ಸುಮನಸರಿಗೆ ಅಭಯವನ್ನ ಇಟ್ಟಿದ್ದಾಯಿತು. ಇನ್ನು ನೇರವಾಗಿ ದುರುಳನ ಆಲಯವನ್ನ ಸೇರಿ ಯುದ್ಧಕ್ಕಾಗಿ ಆಹ್ವಾನವನ್ನ ನೀಡಬೇಕಲ್ಲ ಸುದರ್ಶನ. ಸರಿ, ಇದೇ ಸರಿಯಾದ ಸಮಯ. ಸುದರ್ಶನನನ್ನು ಇಲ್ಲಿಯೇ ಬಿಟ್ಟು ನಾನೋರ್ವನೇ ತೆರಳಬೇಕಾಗಿದೆ. ಆತನಿಗೆ ಪಾಠ ಕಲಿಸಲು ಈ ಪ್ರಸಂಗ ಒಂದು ಮಾರ್ಗವಾಗಬೇಕು. ಚಕ್ರಪಾಣಿಯಾಗಿ ಅಲ್ಲ, ಶಾಮ್ಯ ಧನಸ್ಸನ್ನು ಧರಿಸಿ ಯುದ್ಧಕ್ಕಾಗಿ
ನನ್ನನ್ನು ಪ್ರಶ್ನಿಸುವುದಕ್ಕೆ ಬಂದೀಯ? ಹೌದು. ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಶಿರ ಹೋದೀತು. ಸುರರನ್ನ ಗೆದ್ದೆ ಎಂಬ ಅಹಂಕಾರದಿಂದ ಮೆರೆಯಬೇಡ. ಈಗ ನಿನ್ನನ್ನು ತರೆಯುವುದಕ್ಕಾಗಿ ವೈಕುಂಠಪತಿಯಾದ ನಾನೇ ಬಂದು ನಿಂತಿದ್ದೇನೆ. ಮಾಡಿದ್ದು ತಪ್ಪಾಯಿತು ಎನ್ನುವುದಾಗಿ ಕ್ಷಮೆಯನ್ನ ಯಾಚಿಸು, ಇಲ್ಲವಾದರೆ ಯಮನಾಲಯ ಕಟ್ಟಿಯೇನು. ಅರುಳನೊಂದಿಗೆ ಇಂತಹ ಹೀನಾಯವಾದ ಸೋಲು ನನ್ನ ಪಾಲಿಗಾಯಿತಲ್ಲ. ಯಾರಿದ್ದಾರೆ ನನ್ನನ್ನು ಚಿಂತಿಸಬೇಡ. ಅದೇ ಕ್ಷಣದಲ್ಲಿ ಲೋಹಾಜಿ ಪಟ್ಟಣವನ್ನು ಸೇರಿ ಆ ದ್ರೋಣನನ್ನು ನಾನು ಹಾಗೆ ಚಂಡಿನಂತೆ ಬರುತ್ತಿರುವಲ್ಲ. ಯಾರು ನೀನು? ಎಲ್ಲಿಂದ ಬಂದೆ? ಯಾತಕ್ಕಾಗಿ ಬಂದೆ? ತಿಳಿಸು. ಹರಿಯನ್ನು ಗೆದ್ದೆ ಎಂದು ಬೀಗಬೇಡ. ಹರಿಯ ಕೈಯಾಯ್ದವಾದ ಸುದರ್ಶನನ ನಾನು ನಿನ್ನನ್ನು ತಡೆಯುವುದಕ್ಕಾಗಿ ಮೈತಳೆದು ಬಂದಿದ್ದೇನೆ. ಬಂದಂತೆ ಹಿಂತೆರಳು, ಇಲ್ಲದಿದ್ದರೆ ಸತ್ಯಪಸುರನ ವಧೆ ಆಯಿತು. ಸುದರ್ಶನನಿಗೂ ವಿಜಯ ಪ್ರಾಪ್ತಿಯಾಯಿತು. ಲೋಕಕ್ಕೆಲ್ಲರಿಗೂ ಮಂಗಳವಾಯಿತು. ತಂಡದ ನಿರ್ದೇಶನ ಮಾಡಿದವರು ಅಶ್ವಥ್ ಕುಲಾಲ್ ಮಂಜನಾಡಿ. ಪಾತ್ರ ಪರಿಚಯ ಹೀಗಿದೆ:
ದೇವೇಂದ್ರ ಅಭಿರಾಮ ಶರ್ಮಾ ಹೊಸಹಿತ್ಲು, ವರುಣ ಯತೀಶ್ ಕುಮಾರ್ ಕೆ, ವಾಯು ಶ್ರೇಯಸ್ ಕೆಬಿ, ಶತ್ರುಪ್ರಸೂದನ ಆದಿತ್ಯ, ರಕ್ಕಸಬಲ ಪವನ್ ಕುಮಾರ್, ರಕ್ಕಸಬಲ ಧೀರಜ್ ಕೆ, ದೇವದೂತ ಅನ್ವಿತಾ, ವಿಷ್ಣು ನಕ್ಷಾ ಕಲ್ಕೂರ್, ಲಕ್ಷ್ಮಿ ಶರಣ್ಯ ಪಿಬಿ, ಸುದರ್ಶನ ಮಹೇಂದ್ರ ಶೆಟ್ಟಿ. ತೆರೆಯವರು ವಿಕೇಶ್ ಹಾಗೂ ಧೀರಜ್. ತಂಡದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ತಂಡದ ಎಲ್ಲ ಸದಸ್ಯರು ವೇದಿಕೆಯನ್ನು ಏರಬೇಕು. ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾದ ಶ್ರೀ ಸೀತಾರಾಮ ಜಾನು ಶೆಟ್ಟಿಯವರು ವೇದಿಕೆಗೆ ಬಂದು ತಂಡಕ್ಕೆ ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರತಿ ತಂಡಕ್ಕೆ ನಗದು ಬಹುಮಾನ 10,000 ಹಾಗೂ ಪ್ರಶಸ್ತಿ ಪತ್ರ ಸ್ಮರಣಿಕೆಯೊಂದಿಗೆ ಗೌರವಿಸಲಿದ್ದಾರೆ.